ಬಂದಾನ. ಯಾರ ಹತ್ರ? ಇಟಗಿ ಭೀಮಮ್ಮನ ಹತ್ರ ಉದ್ದಾರ ಭೀಮಪ್ಪ ಬಂದಾನ. ಅವನ ಹೆಂಡತಿಗೆ ಅವನಿಗೇನು ಹುಟ್ಟಾಕತ್ತಾವ? ಬರೇ ಹೆಣ್ಣು ಹುಟ್ಟಾಕತ್ತಾವ. ಈ ಸಲನು ಹೆಣ್ಣು ನಡದೆ ಅಂದ್ರೆ ನೀ ಎಲ್ಲಿ ಹೋಗಂತ ಹೇಳ? ಅವ್ರ ಮನೆ ಕಟ್ ನೀನು ಅಂತ ಹೇಳ್ಯಾನ. ಆಕಿ ಏನು ಮಾಡ್ಯಾಳ ಅಂತ ಕೇಳಿದ್ರೆ ಇದು ಬಗೆಹರಿಯಂಗಿಲ್ಲ, ನಾ ಎಲ್ಲಿ ಹೋಗ್ಬೇಕು ನನ್ನ ಸಮಸ್ಯೆ ತಗೊಂಡು ಅಂತಂದ್ರೆ ಭೀಮಮ್ಮನ ಕಡೆ ಹೋಗೋಣ ಅಂತ ಹೇಳಿ ಆಕಿ ಎಲ್ಲಿ ಬಂದಾಳ ತಗೋ ಅಂತ ಕೇಳಿದ್ರೆ ಧರ್ಮರ ಮಠಕ್ಕೆ ಬಂದಾಳ. ಬಂದು ಭೀಮಮ್ಮನ ಪಾದಕ್ಕೆ ಬಿದ್ದಾಳ. ಭೀಮಮ್ಮ ಗಂಡನ ಕರಿಯಾಕ ಕಳಿಸ್ಯಾಳ. ನೀ ಗಂಡ ಬೇಕಂತಿದಿ, ಹೆಣ್ಣು ಹಂಗಾರ ಕನಿಷ್ಠನು. ಹೌದಲ್ಲ? ಹೆಣ್ಣಿದ್ರ ಗಂಡು ಹುಡ್ತಾನ, ಹೌದನಲ್ಲ? ಅದಕ್ಕೆ ಹೆಣ್ಣೇನು ಕನಿಷ್ಠನು? ಗಂಡನ್ನು ಹೆಣ್ಣನ್ನು ಸಮನಾಗಿ ಕಾಣು. ಈಗ ಮುಂದೆ ಹುಟ್ಟುದು ನಿನಗೆ ಹೆಣ್ಣ ಹುಡ್ತತಿ ಅಂತ ಮತ್ತೆ ಆಶೀರ್ವಾದ ಮಾಡ್ತಾಳ. ಹೆಣ್ಣ ಹುಡ್ತದೆ ಅಂತ ಹೇಳಿ ಕೇಳ್ರಿ, ಮುಂದೇನು ಹೇಳ್ತಾಳ? ಹೆಣ್ಣ ಹುಡ್ತದ, ಅದಕ್ಕೆ ಏನಂತ ಹೇಳಿ ಹೆಸರಿಡು ಅಂತ ಕೇಳಿದ್ರೆ ಹನುಮವ್ವ ಅಂತ ಹೇಳಿ ಹೆಸರಿಡು. ಮುಂದೆ ನಿನಗೆ 3 ಗಂಡು ಹುಟ್ಟತಾವು, ಚಿಂತೆ ಮಾಡಬೇಡ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾಳ. ಹನುಮಮ್ಮ ಹೇಳಿದ ಪ್ರಕಾರ, ಭೀಮವ್ವ ಹೇಳಿದ ಪ್ರಕಾರ ಆ ಭೀಮಪ್ಪನಿಗೆ ಏನಾಗ್ತದೆ ಅಂತ ಕೇಳಿ ಉದ್ದಾರ ಭೀಮಪ್ಪನಿಗೆ ಎಲ್ಲ ಹೆಣ್ಣುಗಳ ನಂತರ 3 ಗಂಡು ಹುಟ್ಟಿ ಅವನ ವಂಶ ಅಭಿವೃದ್ಧಿ ಆಗ್ತದೆ ಅನ್ನುವಂಥದ್ದು ದೇವಿಯ ಆ ಭೀಮಮ್ಮನ ಚರಿತ್ರೆಯಲ್ಲಿ ಬರ್ತದೆ ಅನ್ನುವಂಥ ಮಾತನ್ನು ಹಾರೈಸಿ ಬಹಳ ಮಂದಿ ರೋಗಿಷ್ಠರು, ಜಡ್ಡು ಜಾಪತ್ರಿ ಉಳ್ಳವರು, ನೊಂದವರು ಭೀಮಮ್ಮನ ಹತ್ರ ಬರ್ತಿದ್ರು. ವಯಸ್ಸಾಗಿದೆ ಭೀಮಮ್ಮನಿಗೆ, ಮಠದಾಗ ಕೂತ್ಕೊಂಡಾಳ. ದೇಹಕ್ಕೆ ವಯಸ್ಸಾಗಿತ್ತು, ಮನಸ್ಸಿಗೆ ವಯಸ್ಸಾಗಿರ್ಲಿಲ್ಲ. ಮನಸ್ಸಿಗೆ ವಯಸ್ಸಾಗಿರ್ಲಿಲ್ಲ. ಮಕ್ಕಳ ಹಲೋ, ಈ ಕಡೆ ನೋಡ್ರಿ. ಲುಕ್ ಹಿಯರ್, ಸಿಟ್ ರೈಟ್. ಆ ಭೀಮಮ್ಮನ ಹತ್ರ ಬರಾಕತ್ತಾರ. ಬಂದವರ ಕಣ್ಣೀರನ್ನು ಒರೆಸುವಂತ ಕೆಲಸವನ್ನ ಜಗನ್ಮಾತೆ ಮಾಡ್ತಾ ಇದ್ದಾಳೆ. ಚಲೋ ಮಾಡಿ, ಜಗನ್ಮಾತೆ ಮಾಡ್ಲಿಕ್ಕೆ ಹತ್ತಿದ್ದಾಳೆ. ಎಷ್ಟೊಂದು ದೇಹ ಸೋತಿದೆ ಅಂತ ಕೇಳಿದ್ರೆ ಕಣ್ಣಿನಲ್ಲಿ ತೇಜ, ಮುಖದಲ್ಲಿ ತೇಜ ಪುಂಜವಾಗಿ ಭೀಮಮ್ಮ ಮಠದಲ್ಲಿ ಕಂಗೊಳಿಸ್ತಾ ಇದ್ದಾಳೆ. ಮುಖದಾಗೆಲ್ಲ ನೀರಿಗೆ ಬಿದ್ದಿದ್ದು ಅಂತ ವಯಸ್ಸಾಗಿದೆ ತಾಯಿಗೆ, ವಯಸ್ಸಾಗಿದೆ. ಆದರೂ ಕೂಡ ಆ ಶಿಷ್ಯರ ಸೇವೆಯೇ ಶಿವಪೂಜೆ ಅನ್ನುವಂಥ ಭಾವದಲ್ಲಿ ಆ ಜಗನ್ಮಾತೆ ಭೀಮಾಂಬಿಕೆ ಮಠದಲ್ಲಿ ಬದುಕ್ತಾ ಇರುವಂತ ಸಂದರ್ಭದಲ್ಲಿ ಒಂದು ದಿನ ಒಬ್ಬ ಹೆಣ್ಮಗಳು ಬಂದಾಳ. ಕೈಯಾಗೆಲ್ಲ ಗಂಟಾಗಿಬಿಟ್ಟಾವ, ಆಕಿಗೆ ಗಂಟಾಗ್ಯಾವ, ಮೈ ತುಂಬ ಗಂಟಾಗ್ಯಾವ. ಗಂಟಾದಂತ ಸಂದರ್ಭದಲ್ಲಿ ಅವಳ ಹತ್ತಿರ ಬಂದಾಳ. ಹೆಣ್ಮಗಳು ಹತ್ತಿರ ಬಂದು ಏನ್ ಮಾಡ್ತಾಳಂತ ಕೇಳಿದ್ರೆ, ಯವ್ವ ನನ್ನ ಮೈ ತುಂಬ ಗಂಟಾಗಿಬಿಟ್ಟಾವು ಅಂತ ಹೇಳಿ ಏನ್ ಮಾಡಾಳ ಅಂತ ಕೇಳಿದ್ರೆ ಕೇಳಾಕತ್ತಾಳ. ಮೈಯಾಗೆಲ್ಲ ಗಂಟಾಗ್ಯಾವು, ಎಲ್ಲ ಬಹಳ ನೋವಾಗ್ಯಾವು ಅಂತ ಹೇಳಿದಾಗ ಭೀಮಮ್ಮ ಹೇಳ್ತಾಳೆ, ನೋಡು ಭಕ್ತರು ಗದ್ಗಿ ಮುಂದೆ, ಧರ್ಮನ ಗದ್ಗಿ ಮುಂದೆ ಗೋಧಿ, ಜೋಳ, ದವಸ ಧಾನ್ಯಗಳನ್ನ ತಂದಿಟ್ಟಿರ್ತಾರೆ. ಅವಳಿಗೆ ದಾಸೋಹ ಕೊಡ್ಬೇಕಲ್ಲ, ಭಕ್ತರೆಲ್ಲ ಈಗ ಹೆಂಗ್ ಕೊಟ್ಟು ನಡ್ಸಾಕತ್ತೀರಲ್ಲ, ಅವನ್ನೆಲ್ಲವನ್ನ ತಂದಿಟ್ಟಿರ್ತಾರೆ. ತಂದಿಟ್ಟಾಗ ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ, ಆ ಊರಿಗೆ ನೀವು ಇವತ್ತು ಹೋದ್ರು ನಿಮಗೆ ಕೊಡ್ತಾರ ತಾಯಂದ್ರೆ ನೆನ್ಪಿಟ್ಕೋರಿ. ಮೈಯಾಗ ಏನಾದ್ರೂ ಗಡ್ಡಿ ಪಡ್ಡಿ ಹಿಂಗಾಗಿರ್ತಾವಲ್ಲ, ಅಲ್ಲಿ ಹೋದ್ರ ಒಂದು ಗಡ್ಡಿ ಕೊಡ್ತಾರ. ಯಾವ್ದಂತ ಕೇಳಿದ್ರೆ ಚಿತ್ರಮೂಲ ಗಡ್ಡೆ ಅಂತ ಹೇಳಿ ಕೊಡ್ತಾರ. ನೀವು ಇಟಗಿಗೆ ಹೋದವ್ರು ಅದಿರಿ, ಬಹುಶಃ ಇದ್ರಾಗ ಯಾರ್ಯಾರು ಹೋಗಿರ್ಬಹುದು ಅಂತ ಅನಿಸ್ತದ. ಅಲ್ಲಿ ಚಿತ್ರಮೂಲ ಗಡ್ಡೆ ಅಂತ ಹೇಳಿ ಕೊಡ್ತಾರ. ಭೀಮವ್ವ ನಿಂದ ಹೇಳಕತ್ತೀನಿ ಗೊತ್ತ. ಚಿತ್ರಮೂಲ ಗಡ್ಡೆಯನ್ನು ಕೊಡ್ತಾರೆ. ಚಿತ್ರಮೂಲ ಗಡ್ಡೆಯನ್ನ ಹೇಳ್ತಾಳೆ ಭೀಮಾಂಬಿಕೆ, ಹೇಳ್ತಾಳೆ, ಯವ್ವ ಈ ಗಡ್ಡಿ ತಗೋ, ಇದನ್ನ ತಗೊಂಡೋಗಿ. ಈ ಗಡ್ಡಿಯನ್ನ ಅದು ಒಂದ್ ರೀತಿ ಗೆಣಸಿದ್ದಂಗೆ ಇರ್ತದೆ, ದೊಡ್ಡ ಸಣ್ಣ ಇರ್ತಾವು. ಇದನ್ನ ಗಂಧದ ಕಲ್ಲ ಮೇಲೆ ತೆಯ್ದು ಇದನ್ನ ನಿನ್ನ ಗಡ್ಡೆ ಎಲ್ಲೆಲ್ಲಿ ಆಗ್ಯಾವಲ್ಲ, ಆ ಗಡ್ಡಿಗೆ ಚಿತ್ರಮೂಲ ಗಡ್ಡೆಯನ್ನು ಹಚ್ಕೋ, ನಿನಗೆ ಆರಾಮ ಆಗ್ತತಿ ಅಂತ ಹೇಳಿ ಅದನ್ನ ಕೊಡಾಕಿ ಯಾರಿಗೆ ಹೇಳ್ತಾಳ ಅಂತ ಕೇಳಿದ್ರೆ, ಆ ಊರಿನ ಬೋವಿ ಹನುಮಂತಪ್ಪ ಅಂತ ಹೇಳಿರ್ತಾನ, ಬಹಳ ಬಡವಿರ್ತಾನ. ಹನುಮ, ಈ ಚಿತ್ರಮೂಲ ಗಡ್ಡೆಯನ್ನು ಕೊಡುವಂತ ಸೇವೆಯನ್ನ ನಿನ್ನ ಮೇಲೆ ಇಟಗಿಯೊಳಗೆ ನೀ ಮಾಡು ಅಂತ ಹೇಳಿ ಅವನಿಗೆ ಆಶೀರ್ವದಿಸಿ ಕೊಡ್ತಾಳೆ. ಆ ಗಡ್ಡೆಯನ್ನೆಲ್ಲ ಕೊಡ್ತಾನೆ. ಅವಳ ರೋಗ ಎಲ್ಲ ಮಾಯ ಆಗ್ತದೆ. ಇವತ್ತಿಗೂ ಯಾರು ಬರ್ತಾರಲ್ಲ ಆ ಗಡ್ಡೆಯನ್ನ ಚಿತ್ರಮೂಲ ಗಡ್ಡೆ ಅಂತಾರೆ, ನೆನ್ಪಿಟ್ಕೋರಿ. ಚಿತ್ರಮೂಲ ಗಡ್ಡೆಯನ್ನ ತಗೊಂಡು ಬಂದು ಹಚ್ಕೊಂಡ್ರೆ ಮೈಯಾಗಿರ್ತಕ್ಕಂಥ ಆ ಎಲ್ಲ ಜಡ್ಡು ಜಾಪತ್ರಿ ಹೋಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ
ಈ ರೀತಿ ಗಂಡಮಾಲಿ ರೋಗ ಆಕೆಗೆ ಏನು ಬಂದಿತ್ತು ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ ಪುರಾಣದಲ್ಲಿ. ಆ ರೋಗ ಎಲ್ಲ ಹೋಗ್ತದೆ. ಈ ರೀತಿ ಬಂದವರ ಬೇನೆಯನ್ನು ಕಳಿತಾ ತಾಯಿ ಏನಾಗ್ಯದ ಆ ಇಟಿಗೆಯಲ್ಲಿ ಅಂತ ಕೇಳಿದ್ರೆ, ಒಂದು ದಿನ ರಾತ್ರಿ ಹೊತ್ನ್ಯಾಗ ಅವರ ಲಕ್ಷ್ಯ ಕೊಟ್ಟು ಕೇಳಿದ್ರು. ಕೊನೆಯ ಪ್ರಸಂಗ ಇದೆ, ಕೊನೆಯ ಪ್ರಸಂಗ ಇದೆ, ದಯವಿಟ್ಟು ಗಲಾಟೆ ಮಾಡಬೇಡ್ರಿ. ಅಲ್ಲಿ ಏನಾಗ್ತದೆ, ಒಂದು ದಿನ ಶುಭ್ರವಾದಂತ ಆಕಾಶ ಇರ್ತದೆ. ಒಂದು ದೊಡ್ಡ ನಕ್ಷತ್ರ, ಅದು ನಕ್ಷತ್ರ ಅಲ್ಲ, ಇಲ್ಲಿ ಕವಿ ನಕ್ಷತ್ರ ಅಂತ ಬರೀತಾನೆ, ಅದಕ್ಕೆ ಧೂಮಕೇತು ಅಂತ ಹೇಳ್ತಾರೆ. ನಿಮ್ಗೆ ಇವತ್ತು ಕಾಣಿಸ್ತಿರ್ತದೆ. ಒಂದು ದಿನ ರಾತ್ರಿ ಏನಾಗ್ತದೆ, ದೊಡ್ಡ ಪ್ರಮಾಣದ ಧೂಮಕೇತು ಅಂತೇಳಿ ಭೂಮಿ ಕಡೆ ಬರ್ತದೆ, ಇಳಿದು ಬಿಡ್ತದೆ, ಎಲ್ಲರಿಗೂ ಕಾಣಿಸ್ತದೆ. ಇಟ್ಟಿಗೆ ಒಳಗೆ ಭಯಂಕರ ಬೆಳಕು ಬೀಳ್ತದೆ, ಮಾಯ ಆಗಿ ಬಿಡ್ತದೆ ಅದು. ಇವತ್ತು ಧೂಮಕೇತು ಹೋಗ್ತಾವಲ್ಲ, ನಮ್ಮ ಭೂಮಿ ಸಮೀಪಿಗೆ ಒಂದು ಬರಾಕತೈತೆ ಅಂತೇಳಿ ವಿಜ್ಞಾನಿಗಳು ಮೊನ್ನೆ ಹೇಳಿದ್ದಾರೆ, ಸೈಂಟಿಸ್ಟ್ ಕೊಟ್ಟಿದ್ದಾರೆ. ಅದು ಏನಾರ ನಮ್ಮ ಭೂಮಿಗೆ ಬಡಿತಂತ ಕೇಳಿದ್ರೆ ಭೂಮಿ ಉಳಂಗಿಲ್ಲ ಅಂತ ಹೇಳ್ತಾರೆ. ಇದು ಬರಾಕತ್ತದಂತದು, ಭೂಮಿ ಕಡೆ ಆಕರ್ಷಣೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ವಿಜ್ಞಾನಿಗಳು. ಗೊತ್ತಿಲ್ಲ. ಹಂಗ ಧೂಮಕೇತು ಏನಾಗಿತ್ತು ಅಂತ ಕೇಳಿದ್ರೆ ಬೀಳ್ತದೆ. ಬಿದ್ದಾಗ ಎಲ್ಲಾ ಜನರಿಗೆ ಆಶ್ಚರ್ಯ ಆಗ್ತದೆ, ಏನಿದು ಎಂತ ಬೆಳಕು ಮ್ಯಾಲಿಂದ ಕೆಳಗ ಇಳಿತಲ್ಲ, ಏನಿದು ಅಂತ ಹೇಳಿ ಎಲ್ಲರಿಗೆ ಆಶ್ಚರ್ಯ ಆದಾಗ ಊರಿನ ಹಿರಿಯರೆಲ್ಲರೂ ಕೂಡ್ತಾರೆ. ಕೂಡಿ ಏನ್ ಮಾಡ್ತಾರೆ ಅಂತ ಕೇಳಿ, ಮೇಟಿ ರಾಯಪ್ಪ, ಪಾಟೀಲ್ ಲಿಂಗನಗೌಡ, ಹುಗಾ ರುದ್ರಪ್ಪ, ಅಯ್ಯಪ್ಪ, ಹನುಮಂತಪ್ಪ, ಅನೇಕರು ಯಾರ ಹತ್ರ ಬರ್ತಾರೆ ಅಂತ ಕೇಳಿದ್ರೆ ಭೀಮಮ್ಮನ ಹತ್ರ ಬರ್ತಾರೆ. ಭೀಮಮ್ಮನ ಹತ್ರ ಬಂದು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಹಿಂಗಾಯ್ತು ನಿನ್ನೆ, ಎಲ್ಲಾರು ಏನ್ ಗೆಸ್ ಮಾಡ್ತನಕ ಭೀಮಮ್ಮಗೆ ವಯಸ್ಸಾಗ್ಯದ, ಏನ್ ಅನಾಹುತ ಆಗ್ತದೋ ಏನೋ ಅಂತ ಹೇಳಿ ವಿಚಾರ ಮಾಡ್ತಾರೆ. ಭೀಮಮ್ಮನ ಕೇಳ್ತಾರೆ. ಭೀಮಮ್ಮ ಹೇಳ್ತಾಳೆ, ತಮ್ಮ ಒಂದ್ ತೆಂಗಿನಕಾಯಿ ತಗೊಂಬರಿಪ್ಪ ಅಂತಾಳ. ವಯಸ್ಸಾಗಿರ್ತದೆ. ಒಂದು ತೆಂಗಿನಕಾಯಿ ತಗೊಂಡು ಬರಿ ಅಂತಾಳ. ದೊಡ್ಡದೊಂದು ತೆಂಗಿನಕಾಯಿ ತಗೊಂಡು ಬರ್ತಾರೆ. ತಗೊಂಬಂದು ಅದನ್ನು ಒಡೀರಿ, ಬೇಷಂಗ ನೆಲಕ್ಕೆ ಹೊಡೀರಿ ಅಂತಾಳೆ. ಹೊಡೆದಾಗ ಆ ತೆಂಗಿನಕಾಯಿ ಇರ್ತದಲ್ಲ, ನಾವು ಹೊಡೆದ 2 ಅಥವಾ 4 ಹೋಳು ಆಗ್ಬೋದು. ಆ ಒಡೆದ ಗುಟ್ಲೆ 4 ಹೋಳು ಆಗ್ತದದ್ದು. ಒಡೆದಾಗ ಅವನ್ನೆಲ್ಲ ಪೀಸ್ ಮಾಡ್ರಿಪ್ಪ ಅಂತ ಹೇಳ್ತಾಳೆ ಭೀಮಮ್ಮ. ಲಕ್ಷ್ಯ ಕೊಟ್ಟಿರಿಲ್ಲ, ಅವನ್ನೆಲ್ಲ ತೆಂಗಿನಕಾಯಿಯನ್ನ ಹೋಳನ್ನ ಕೊಬ್ಬರಿ ಪೀಸ್ ಮಾಡ್ರಿ ಅಂತ ಹೇಳ್ತಾರೆ. ಚಾಕು ತಗೊಂಡು ಆ ಕೊಬ್ಬರಿಯನ್ನು ಪೀಸ್ ಮಾಡ್ತಾರ. ಅದು ಎಷ್ಟು ಆಗ್ತದ ಅಂತ ಕೇಳಿದ್ರೆ 40 ಚೂರು ಆಗ್ತದ ಕೊಬ್ಬರಿ. ಏನ್ರಿವಾ, 40 ಚೂರು ಕೊಬ್ಬರಿ ಆಗ್ತದೆ. ಭೀಮಮ್ಮ ಹೇಳ್ತಾಳೆ, ಮಾರಿ ಬೇನೆ ಬಂದ್ಬಿಟ್ಟಿತ್ತು ಊರಾಗ, ಎಲ್ಲಾರು ಹೋಗಾಕತ್ತಿದ್ರು. ಭೀಮಮ್ಮ ಹೇಳ್ತಾಳೆ, 40 ಮಂದಿ ಸಾಯ್ತಾರ ಈ ಊರಾಗ ಅಂತ ಹೇಳ್ತಾಳ. ಕೊನೆಗೆ ಇವ್ರಾಗ ಕೊಬ್ಬರಿ 40 ಚೂರು ಆಗೈತೆ ಅಂತ ಕೇಳಿದ್ರೆ 40 ಮಂದಿ ಸಾಯ್ತಾರೆ. ಅದ್ರೊಳಗೆ ನಾನು 20 ದಿವಸಕ್ಕೆ ಶಿವನ ಕರೆ ಬಂದದ, ನಾನು ಹೊಕ್ಕಿನಿ ಅಂತ ಹೇಳ್ತಾಳ. ಅಡ್ವಾನ್ಸ್ ಹೇಳ್ತಾಳ ಭಕ್ತರಿಗೆ. ಇನ್ನು 20 ದಿವಸಕ್ಕೆ ನಾನು ಈ ಜಗತ್ತನ್ನ ನಿರ್ಗಮಿಸ್ತೇನೆ, ಇಲ್ಲಿಂದ ನಾನು ಬಂದು ಸೇವೆ ಮುಗಿದದೆ. ಭಕ್ತರೇ, ನೀವೆಲ್ಲ ಧರ್ಮನ ಆದೇಶದಂತೆ ನಾನು ಬಂದಿದ್ದೆ. ಬನಶಂಕರಿಯ ಕೃಪೆಯನ್ನು ಪಡೆದೆ. ನಾನು ಈ ಜಗತ್ತಿನಲ್ಲಿ ಸೇವೆಯನ್ನ ಮಾಡಿ ನಾನಿವತ್ತ ಉರಿಯುಂಡ ಕರ್ಪೂರದಂತೆ, ಹಾಲಿನಲ್ಲಿ ಕೂಡಿದ ಸಕ್ಕರೆಯಂತೆ ನಾನು 20 ದಿವಸಕ್ಕೆ ಶಿವನಲ್ಲಿ ಬೆರಿತೀನಿ ಅಂತ ಹೇಳಿ ಎಲ್ಲ ಭಕ್ತರನ್ನ ಕರೆಸಿ 40 ಮಂದಿಗೆ ಹೇಳಿದಂಗೆ ಸಾಯ್ತಾರ ಊರಾಗ. 20ನೇ ದಿವಸಕ್ಕೆ ಭೀಮಮ್ಮ ಒಂದು ದಿನ ಭಕ್ತರನ್ನ ಕರೆದು ಹೇಳ್ತಾಳೆ, ಅಪ್ಪ ನೋಡ್ರಿ, ನನ್ನನ್ನು ಯಾರ್ಯಾರು ನಂಬ್ಯಾರಲ್ಲ, ನನ್ನಲ್ಲಿ ನಿಷ್ಠೆಯನ್ನಿಟ್ಟಾರಲ್ಲ, ನಾನು ಹೋಗೋದಿಲ್ಲ, ಅವರ ಕರ ಕಟ್ಟುವ ಕಣ್ಣಿಯಾಗಿ ಅವರ ಮನೆಯೊಳಗಿರ್ತೀನಿ ಅಂತೇಳಿ ಆಶೀರ್ವಾದವನ್ನು ಮಾಡುತ್ತಾಳೆ. ನನ್ನನ್ನು ಯಾರು ನಂಬಿ ನಂಬ್ತಾರಲ್ಲ ಅವರನ್ನು ಕಾಯುವಂತ ದೇವರಾಗ್ತೀನಿ, ನಾನು ಅವರನ್ನು ಕಾಯ್ತೀನಿ, ಧರ್ಮ ಕಾಯ್ತಾನೆ ಅಂತ ಹೇಳಿ ಎಲ್ಲ ಭಕ್ತರಿಗೆ ನೀವು ಸನ್ಮಾರ್ಗದಲ್ಲಿ ನಡೀರಿ, ಸತ್ಸಂಗವನ್ನು ಮಾಡ್ರಿ, ಕಾಯಕವನ್ನು ಮಾಡ್ರಿ, ದುಡ್ದ ಉಂಡ್ರಿ ಅಂತ ಹೇಳಿ ಎಲ್ಲ ತಾಯಂದರಿಗೆ ಕುಂದರ್ಸಿ ಆಚಾರ ವಿಚಾರವಂತರಾಗ್ರಿ ಅಂತ ಹೇಳಿ ಎಲ್ಲ ಭಕ್ತರಿಗೆ ಸಂದೇಶವನ್ನು ಕೊಡ್ತಾ ಒಂದು ದಿನ ಬೆಳಗಿನ ಜಾವದಲ್ಲಿ ಏನಾಗಿದ್ದಾಳೆ ಅಂತ ಕೇಳಿದ್ರೆ, ಗುರು ಕೊಟ್ಟ ಇಷ್ಟಲಿಂಗವನ್ನ ತನ್ನ ಅಂಗೈಯೊಳಗಿಟ್ಟುಕೊಂಡಾಳೆ. ಅಂಗೈಯೊಳಗಿಟ್ಟುಕೊಂಡಿರ್ತಕ್ಕಂತಹ ತಾಯಿ ತದೇಕ ದೃಷ್ಟಿಯಿಂದ ಲಿಂಗಯ್ಯನನ್ನ ನಿರೀಕ್ಷಣೆಯನ್ನ ಮಾಡುತ್ತಾ ಹೇಳ್ತಾ ಇದ್ದಾಳಲ್ಲ,
ಬಯಲು ಬಯಲನೆ ಬಿತ್ತಿ ಹೇಳ್ತಾರೆ ಪ್ರಭು ಹೇಳ್ತಾರೆ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಯಿತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾನಿಮ್ಮ ಪೂಜಿಸಿ ಬಯಲಾದೆನಯ್ಯ ಬಯಲಾದೆ. ನಿಮ್ಮ ಪೂಜಿಸಿದ ಧರ್ಮನೇ ನಾ ಬಂದೆ, ನಿನ್ನನ್ನ ಪೂಜಿಸಿದೆ, ಸಮಾಜದ ಸೇವೆ ಎಂಬ ಪತ್ರಿಯನ್ನ ಏರಿಸಿದೆ, ನಾನು ನನ್ನ ಬಂದ ಕಾರ್ಯ ಮುಗಿದಿದೆ ಅಂತ ಹೇಳಿ ಏನಾಕ್ಕಳಂತ ಕೇಳಿದ್ರೆ, ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ಸಮರಸವೆನ್ನೆ, ಆಯಿತೆನ್ನೆ ಆಗದೆನ್ನೆ, ನಾನೆನ್ನೆ ನೀನೆನ್ನೆ, ಎಲ್ಲವೂ ಆದ ಬಳಿಕ ಏನೋ ಎನ್ನೆ ಎನ್ನುವಂತ ಉರಿಯುಂಡ ಕರ್ಪೂರದಂತೆ ಎರದಲ್ಲಿ ಬೆರೆದಾಳ ಅಂತ ಕೇಳಿದ್ರೆ, ಧರ್ಮನಲ್ಲಿ ಬೆರೆದು ಒಡಬೆರೆದು ಒಂದಾಗಿದ್ದಾಳೆ, ಲಿಂಗೈಕ್ಯಳಾಗಿದ್ದಾಳೆ. ಯಾವ ಜಗನ್ಮಾತೆಯಾಗಿರ್ತಕ್ಕಂಥ ಭೀಮಾಂಬಿಕೆ ಎಲ್ಲ ನಾಡಿನ ಮೂಲೆ ಮೂಲೆಗೆ ಸುದ್ದಿ ಹೋಗ್ತದೆ. ಇಟಗಿ ಭೀಮಮ್ಮ ತಾಯಿ ಲಿಂಗೈಕ್ಯಳಾಗಿದ್ದಾಳೆ. ಹರ ಗುರು ಚರ ಮೂರ್ತಿಗಳು, ರಾಜಕೀಯ ಧುರೀಣರು, ಮುಂದಾಳತ್ವ ವಹಿಸಿದಂತ ಎಲ್ಲ ಶರಣರು ಅಲ್ಲಿಗೆ ಬರ್ತಾರೆ. ಬಂದು ಭೀಮಾಂಬಿಕೆ ಕರ್ತೃಗದ್ದಿಗೆಯನ್ನ ಇವತ್ತಿನ ಇಟಗಿಯ ಪುರದ ದ್ರೋಣಪುರದ ರೋಣ ತಾಲೂಕಿನ ಇಟಗಿ ಗ್ರಾಮದಲ್ಲಿ ಅವಳ ಸುಂದರ ಗದ್ದಿಗೆಯನ್ನ ಮಾಡಿ ಆ ಬಂದಂತ ಭಕ್ತರಿಗೆ ಆ ಗದ್ದಿಗೆ ಏನಾಗಿದೆ ಅಂತ ಕೇಳಿದ್ರೆ ಕಾಮಧೇನು ಕಲ್ಪವೃಕ್ಷವಾಗಿ ಇವತ್ತು ಇಟಗಿಪುರದಲ್ಲಿ ಮೆರೀತಾ ಇದೆ. ಭೀಮಮ್ಮ ಹೋಗಿಲ್ಲ, ಎಲ್ಲದಾಳಂತ ಕೇಳಿದ್ರೆ ಆ ಗದ್ದಿಗೆ ರೂಪದಲ್ಲಿ ಬಂದಂತ ಭಕ್ತರಿಗೆ ಆಶೀರ್ವಾದವನ್ನ ಮಾಡ್ಲಿಕ್ಕೆ ಹತ್ತಿದಾಳೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ರೀತಿ ಭೀಮಾಂಬಿಕೆ ಏನಾಗ್ತಾಳಂತ ಕೇಳಿದ್ರೆ ಶಿವನಲ್ಲಿ ಒಡವೆರೆದು ಒಂದಾಗ್ತಾಳೆ ಎನ್ನುವಂತ ವಿಚಾರವನ್ನ ಸುಮಾರು ಒಂದು 11 ದಿನಗಳ ಕಾಲ ಇಂಥ ಚರಿತ್ರೆಯನ್ನ ಹೇಳುವಂತ ಒಂದು ಸೌಭಾಗ್ಯ ನಿಮ್ಮ ಊರಿನಲ್ಲಿ ಸಿಕ್ತು. ಅಂತ ಚರಿತ್ರೆಯನ್ನು ನೀವೆಲ್ಲ ಭಕ್ತಿ ಶ್ರದ್ಧೆಯಿಂದ ಕೇಳಿದ್ರಿ. ಅವಳು ಏನು ಹೇಳಲ್ಲ, ನೀವು ಆ ಕಡೆ ಹೋದಾಗ ರೋಣಕ್ಕೆ ಹೋದಾಗ ಸ್ವಲ್ಪ ಆ ಕಡೆ ಹೋಗಿ ಅವಳ ಗದ್ದುಗೆಯ ದರ್ಶನವನ್ನು ತೆಗೆದುಕೊಂಡು ಅಲ್ಲಿ ನುಚ್ಚು ಪ್ರಸಾದ ಕೊಡ್ತಾರೆ, ಜೋಳದ ನುಚ್ಚು. ಆ ನುಚ್ಚು ಊಟ ಮಾಡಿ ಬರ್ರಿ, ನಿಮ್ಮ ಮೈಯಾಗಿದ್ದೆಲ್ಲ ದೆವ್ವ ಭೂತ ಎಲ್ಲ ಹೋಗ್ಬಿಡ್ತಾವು. ದಯವಿಟ್ಟು ನಿಮ್ಗೆಲ್ಲ ಹೇಳೋದು ಒಂದು ಮಾತು ಏನಂತ ಕೇಳಿದ್ರೆ, ಆಕೆ ದೊಡ್ಡಾಗ ಕಾರಣ ಏನಂತ ಕೇಳಿದ್ರೆ ಲಿಂಗ ಕಟ್ಕೊಂಡ್ಲು. ಯವ್ವ ಎಲ್ಲಾರು ಕೊಳ್ಳಾಗ ಲಿಂಗ ಕಟ್ಕೋರಿ, ಬಾತ್ರೂಮಿಗೆ ಕಟ್ಕೊಂಡವ್ರು ಬಾತ್ರೂಮಿಗೆ ಕಳಿಸ್ಬೇಡ್ರಿ, ಎದಿ ಮೇಲೆ ಲಿಂಗ ಕಟ್ಕೊಂಡು ಪೂಜೆ ಮಾಡ್ರಿ. ನಿಮ್ಗೆಲ್ಲ ಭಗವಂತ ಉತ್ತರೋತ್ತರ ಶ್ರೇಯಸ್ಸನ್ನು ಕೊಡ್ತಾನೆ. ನಮ್ಮ ಮಕ್ಕಳೆಲ್ಲ ಏನಾಗಕತ್ತಾವ ಸರ್ ಅಂತ ಕೇಳಿದ್ರೆ, ಎಲ್ಲ ಬಿಟ್ಟಾರೀಗ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಳಕತ್ತಾರ. ಅರ್ಥ ಆಗತ್ತಲ್ಲ ನಾನು ಹೇಳೋದು. ಒಳ್ಳೆ ಸಂಸ್ಕಾರ ಕಲಿಸ್ರಿ, ಸಾಲಿಗೆ ಹೊಂಟ್ರಂದ್ರೆ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗ್ರಿ ಅಂತ ಕೇಳ್ರಿ. ನಮ್ಮ ಧರ್ಮದ ಸಂಸ್ಕೃತಿ ಸಂಸ್ಕಾರ ಏನಿದೆ ಎಲ್ಲ ಅದನ್ನ ನಿಮ್ಮ ಮಕ್ಕಳೊಳಗೆ ಕಲಿಸ್ರಿ, ಅಂದ್ರೆ ನೀವು ಗಳಿಸಿದ ಆಸ್ತಿ ಎಲ್ಲ ಚಂದ ಉಳಿತದೆ ಅನ್ನುವಂತ ಮಾತನ್ನ ಸಂಸ್ಕಾರ ಸಂಸ್ಕೃತಿ ಎರಡು ಕೀಲನ್ನ ನಿಮ್ಮ ಮಕ್ಕಳಿಗೆ ನೀವು ಹಾಕ್ಲೇಬೇಕು, ನಾವೆಲ್ಲರೂ ಕಲಿಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ, ಊಟ ನೀಡಿದ ಕೈಗಳಿಗೆ, ರೊಟ್ಟಿ ಬಡಿದ ಕೈಗಳಿಗೆ, ಊಟ ಬಡಿಸಿದ ಕೈಗಳಿಗೆ, ಪ್ರವಚನ ಕೇಳಿದ ಕಿವಿಗಳಿಗೆ, ದಾನ ಕೊಟ್ಟ ಕೈಗಳಿಗೆ, ಹೌದಲ್ರಿ, ಇಲ್ಲೆಲ್ಲ ಓಡಾಡಿ ಕೆಲಸ ಮಾಡಿದ ಹಿರಿಯರಿಗೆ ಎಲ್ಲರಿಗೂ ಆ ಜಗನ್ಮಾತೆ ಭೀಮಾಂಬಿಕೆ ಉತ್ತರೋತ್ತರ ಶ್ರೇಯಸ್ಸನ್ನು ಉಂಟು ಮಾಡ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ, ನಮ್ಮ ಇಬ್ರು ಕಲಾವಿದರು ಬಹಳ ಸುಂದರವಾಗಿ 11 ದಿನ ಬಹಳ ಚಲೋ ಸೇವೆಯನ್ನು ಮಾಡಿದ್ದಾರೆ. ನಮ್ಮ ಕಮಿಟಿಯವರು ಬಹಳ ಚಂದ ನೋಡ್ಕೊಂಡಾರ. ನಿಮ್ಮ ಸಂಬಂಧ ಹಿಂಗ ಇರ್ಲಿ ಅನ್ನುವಂತ ಕೊನೆ ಮಾತನ್ನ ಒಂದು ಮಾತನ್ನ ಹೇಳಿ, ನಿಮ್ಮೂರಿಗೆ ನಾವು ಬರಬೇಕಾದ್ರೆ ನಿಮ್ಮ ಮನಸ್ಸು ಒಂದಿರಬೇಕು. ಹೌದಲ್ಲ, ತನು ಮನ ಧನ ಕೊಟ್ಟು ಗುರುವಿನ ಸೇವೆಯನ್ನು ಮಾಡಿ ಗುರುವನ್ನು ಒಲಿಸ್ಕೋಬೇಕ ಅನ್ನುವಂತ ಮಾತನ್ನು ಹೇಳ್ತಾರೆ. ಏನೋ ಹುಟ್ಟಿ ಬಂದೀವಿ, ಇಲ್ಲಿ ಕರ್ಕೊಂಡು ಬಂದಾಳ ಮ್ಯಾಲೆ ಅವನ ಆಟ, ನಾವು ಬಂದೀವಿ ಪ್ರವಚನ ಹೇಳಿವಿ, ನಾವು ಮಾಡೀವಿ ಅನ್ನಕ್ ನಾವ್ಯಾರು? ನಾವಲ್ಲ, ಅವನ ಇಚ್ಛೆ ಒಳಗ ಖರ್ಚನ ಒಳಗೊಬ್ಬ ಕುಂತಾನ, ನೋಡೋಣ ಮುಂದೆ ಏನೇನಾಗ್ತದ, ಒಳ್ಳೇದಾಗ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ, ಶರಣಾರ್ಥಿ ಎಲ್ಲರಿಗೆ, ಶರಣಾರ್ಥಿ ಗುರು ಹಿರಿಯರಿಗೆ, ಶರಣಾರ್ಥಿ ಎಲ್ಲರಿಗೆ, ಶರಣಾರ್ಥಿ ಗುರು ಹಿರಿಯರಿಗೆ, ಶರಣಾರ್ಥಿ ಎಲ್ಲರಿಗೆ, ಶರಣಾರ್ಥಿ ಗುರು ಹಿರಿಯರಿಗೆ,
ಶರಣಾರ್ಥಿ ಎಲ್ಲರಿಗೆ ಶರಣಾರ್ಥಿ ಗುರು ಹಿರಿಯರಿಗೆ ಹೋಗಿ ಬರ್ತೀವವ್ವ ಊರಿಗೆ ಕೈ ಮುಗಿದು ಎಲ್ಲರಿಗೆ ಕೈ ಮುಗಿದು ಇದೆ ಮಂಗಳಾರತಿ ಹಾಡ್ಬಿಡ್ರಿ ಅಲ್ಲಿ ಟೈಮ್ ಬಂದಾರೆಲ್ಲ ನಾಟಕ ಚಲ ನಾ ಹೇಳಿದ್ನಲ್ಲ ನಿಮಗೆ ಈಗ ಮಂಗಳಾರತಿ ಹಾಡ್ರಿ ಅಲ್ಲೆಲ್ಲ ಮಂದಿ ಕಾಯಕತ್ತಾರ ಒಂದಿಷ್ಟು ಧನ್ಯವಾದಗಳು ಭಾರಿ ಭಾರಿ ಅನುಭವ ಮಾಡ್ಬಿಟ್ಟು ಪರವಾಗಿಲ್ಲ ನಾ ಹೇಳಿನಿ ನಿಮಗೆ ಸೂಕ್ಷ್ಮವಾಗಿ ಹೇಳಿನಿ 2 ಸಲ ಹೇಳಿನಿ ಟೈಮ್ ಜನರಿಗೆ ನೋಡ್ಬೇಕು ಒಂದು ನಿಮಿಷ